ಆ, ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ದೇಶದ ಎಲ್ಲೆಡೆ ಕಾಕ್ರೋಚ್ಗೆ ಸಪೋರ್ಟ್ ಆಗಿ ಸ್ಟ್ರೈಕ್ ನಡೀತಾ ಇದೆ. ಕಾಕ್ರೋಚ್ CJP, ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಜನತಾ ಪಾರ್ಟಿ ದೇಶಾದ್ಯಂತ ಸಪೋರ್ಟ್ ತಗೋತಾ ಇದೆ. ಕೇರಳದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕೇರಳ ತುಂಬ ದೊಡ್ಡ ಗಲಾಟೆ ನಡೀತಾ ಇದೆ. ಹೆಸರಿಗೆ ಕಾಕ್ರೋಚ್ ಮಾಡ್ತಾ ಇರೋದು ಅವರವರೇ. ಕಾಂಗ್ರೆಸ್ಗೆ ಹೆಸರು ಬರಲಿ ಅಂತೇಳಿ ಕಾಂಗ್ರೆಸ್ ಇರ್ತಕ್ಕಂಥ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಕರ್ನಾಟಕ ಏನೋ ಕಮ್ಮಿ ಆಗಿದೆಯಾ? ಕರ್ನಾಟಕದಲ್ಲಿ BJP ಮತ್ತು ಜನತಾದಳ BJP ಮತ್ತು ಕಾಂಗ್ರೆಸ್ ಎರಡೂ ಇವ್ರ ಪಾರ್ಟಿ ಆಫೀಸ್ಗೆ ಅವ್ರು ಹೋಗಿದ್ದಾರೆ, ಅವ್ರ ಪಾರ್ಟಿ ಆಫೀಸ್ಗೆ ಇವ್ರು ಹೋಗಿದ್ದಾರೆ. ಏನಿದು ಗಲಾಟೆ? ಮೊಟ್ಟೆಯಲ್ಲಿ ಹೊಡೆತ. ಏನೇನ ತಗೊಂಡು ಸ್ಟ್ರೈಕ್ ಮಾಡ್ತೀರಂಗಂತ ಗೊತ್ತಿಲ್ಲ. ನಿಜವಾಗಿ ನೀವು ಕಾಂಗ್ರೆಸ್ನವರಾಗಲಿ BJP ಅವರಾಗಲಿ ಚಳುವಳಿ ಮಾಡೋರು ಚಳುವಳಿ ಮಾಡಬೇಕು. ಹಿಂಗೆಲ್ಲ ಮೊಟ್ಟೆ ಎಸ್ಕೊಂಡು ಮೈ ಮೇಲೆಲ್ಲ ಅಸಹ್ಯ ಹಾಕ್ಕೊಂಡು ಮೈಯೆಲ್ಲ ಮಾಡ್ತಾರೆ. ಇದು ಒಳ್ಳೆಯದಲ್ಲ, ಒಳ್ಳೆಯ ಪ್ರೋಗ್ರಾಮನೂ ಅಲ್ಲ. ಗೊತ್ತಾಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ದೇಶದಲ್ಲಿ ಎಲ್ಲ ರಾಜ್ಯಗಳು ಯಾವುದೋ ಕಾಂಗ್ರೆಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸ್ಟ್ರೈಕ್ಗಳು ನಡೀತಾ ಇದೆ. ಆದರೆ ಬೇರೆ ರಾಜ್ಯಗಳು ಇಲ್ಲ. ಬೇರೆ ರಾಜ್ಯ ಅಂದರೆ ತಮಿಳ್ನಾಡು ಇಲ್ಲ, ವೆಸ್ಟ್ ಬೆಂಗಾಲ್ ಇಲ್ಲ, ಮತ್ತು ಹಿಂಗೆ ಯಾವ ರಾಜ್ಯದಲ್ಲೂ ಇಲ್ಲ. ಕಾಂಗ್ರೆಸ್ ಎಲ್ಲಿದೆಯೋ ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ನೀಡ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಜನ ಏನು ಮಾಡಿದ್ರು? ತಪ್ಪು ಮಾಡಿದ್ದು ಇಲ್ಲೇ. ಒಂದೇನು ಗೊತ್ತಾ? ಚಳವಳಿ ಹಿಂಗಂತ ಶುರು ಮಾಡಿ ಪೊಲೀಸ್ನವ್ರಿಗೆ ಕಲ್ಲು ಹೊಡೆದಿದ್ದೇ ಬಂದಿದ್ದು ಅವ್ರಿಗೆ ಗ್ರಾಚಾರ. ಈಗ ಅದು ಎಲ್ಲಿಗೆ ಹೋಗಿದೆ ಹೆಂಗಂದರೆ, ಬಂದವ್ರನ್ನೆಲ್ಲ ಹಿಡಿದು ಒಳಗೆ ಹಾಕ್ತಾ ಇದ್ದಾರೆ. ದಿವಸ 15-20 ಜನನಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾಯಿದ್ದಾರೆ. ಇದು ನಾಳೆ ದಿವಸ ಯಾರಿಗೆ ಅನುಕೂಲನೋ ಯಾರಿಗೆ ಅನಾನುಕೂಲನೋ, ದುಡ್ಡಿದ್ದವನೇನೋ ಕೋರ್ಟಲ್ಲಿ ಬೇಲ್ ಮಾಡ್ಕೊಂಡು ಈಚೆ ಬರ್ತಾನೆ. ಅರೆಸ್ಟ್ ಆಗಿದ್ದರೆ ಬರೀ ವಶಕ್ಕೆ ಪಡೆದಿದ್ದರೆ ಪರವಾಗಿಲ್ಲ, ಗೆದ್ದುಕೊಂಡ್ರು ಅಂತ. ಅದು ಅರೆಸ್ಟ್ ಏನಾದ್ರು ಮಾಡಿಬಿಟ್ಟಿದ್ರೆ ಇವ್ರಿಗೆಲ್ಲರಿಗೂ ಜೈಲಿಗೆ ಕೋರ್ಟ್ಗೆ ಹೋಗೋಕ್ಕೆ ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಿಲ್ಲ. ಆ ಥರದ್ದು ಒಂದು ಸ್ಥಿತಿಗೆ ಬಂದಿದ್ದಾರೆ. ಹೆಸರಿಗೆ ಚಳುವಳಿ ವಿದ್ಯಾರ್ಥಿ ಚಳುವಳಿ ಅಂತ. ವಿದ್ಯಾರ್ಥಿ ಚಳುವಳಿನೇ ಇಲ್ಲ. ವಿದ್ಯಾರ್ಥಿ ಚಳುವಳಿ ಮೊದಲೇ ಎಲ್ಲ ಮುಗಿದೋಗಿತ್ತು. ಅವರು ಎಕ್ಸಾಮ್ ಮಾಡಿದ್ರಲ್ಲ, ಆವಾಗ ಎಲ್ಲೋಗಿದ್ರಿ ನೀವು? ಸೆಂಟ್ರಲ್ ಗೌರ್ಮೆಂಟು ಮಿಲ್ಟ್ರಿ ಇಟ್ಕೊಂಡು ಎಕ್ಸಾಮ್ ಮಾಡಿದ್ರು. ಎಕ್ಸಾಮ್ ಮಾಡಿ ಸಕ್ಸಸ್ ಆದರು. ಮತ್ತು ಅದನ್ನು ಸರಿಯಾದ ರೀತಿ ಯಾವ ರೀತಿ ಪೇಪರು ಎಲ್ಲರಿಗೂ ಸಪ್ಲೈ ಆಗಬೇಕು ಆ ರೀತಿ ಅನುಕೂಲ ಮಾಡಿಕೊಟ್ರು. ಮತ್ತು ಇನ್ನೇನು ಈಗ ಜಗಳ ಕಾಯಬೇಕು, ವಿರೋಧ ಮಾಡಬೇಕು, ವಿರೋಧ ಮಾಡ್ತೀವಿ. ಇಷ್ಟೇ ನಿಮ್ಮ ವಿಧಾನಗಳು, ಬೇರೆ ಇನ್ನೇನೂ ಇಲ್ಲ. ಹೆಂಗೆ ವಿರೋಧ ಮಾಡೋದು? ಹಿಂಗೆ ಬೇಡದಿರೋ ವಿಷಯನೆಲ್ಲ ಎತ್ಕೊಂಡು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಇದನ್ನು ಮಾಡೋದು. ನಾವು ಒಟ್ಟಿನಲ್ಲಿ ನರೇಂದ್ರ ಮೋದಿ ಸರಿ ಇಲ್ಲ ಅಂತ ಹೇಳಬೇಕು. ಒಂದೊಂದು ಮಕ್ಕಳು ನಾವು ಏನೋ ಅಂದ್ಕೊಂಡು ಬಂದ್ವಿ. ಇಲ್ಲಿ ನಾನು ನೋಡಿದ ವಿಡಿಯೋಗಳ ಪ್ರಕಾರ ಎಲ್ಲೋ ಇಬ್ಬರೋ ಇದಕ್ಕೇನೋ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋರು. ಬಾಕಿ ಎಲ್ಲ 100ಕ್ಕೆ 70% ನಾವು ಯಾಕೆ ಬಂದ್ವಿ ಇಲ್ಲಿಗೆ ಹಂಗಂತ ಹೇಳ್ತಾ ಇದ್ದಾರೆ ಹೆಣ್ಣುಮಕ್ಕಳುಗಳು. ಯಾಕೆ ಬಂದ್ವಿ? ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ ಹಂಗಂತ ಅಂದ್ಕೊಂಡು. ಮತ್ತು ನಾವು ಇನ್ನೊಂದು ಸತಿ ಯಾವ ಪಾರ್ಟಿಗೂ ಓಟ್ ಹಾಕಲ್ಲ, ನಾವು ಯಾವ ಪಾರ್ಟಿಗೂ ಇದನ್ನು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಆ ಥರದ ಒಂದು ನೋವಾಗಿದೆ ಇಲ್ಲಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಕಾಕ್ರೋಚ್ ಇದು ಊರಿಗೆ ಕೇಳಲಿಲ್ಲ, ಮರ್ತ್ಬಿಟ್ಟೆ ನಾನು. ಪ್ರಿಯಾಂಕಾ ಖರ್ಗೆ ಅವರೇ, ಹಲೋ ಪ್ರಿಯಾಂಕಾ ಖರ್ಗೆ ಅವರೇ, ಕೇಳಿಸ್ತಾ ಇದೆಯಾ ನಾನು ಹೇಳೋದು ಏನಾದ್ರು ಕೇಳಿಸ್ಕೊಂಡ್ರೆ? ನಾನು ಈ ಒಂದು ಹೇಳೋದು ಮರ್ತ್ಬಿಟ್ಟಿದ್ದೆ 3 ದಿನದಿಂದನೂ. 3 ದಿನ ಏನು 4 ದಿನನೇ ಆಯಿತು ಅಂತಿಕೊಳ್ಳಿ. ಸೋಮವಾರ ದಿನವೂ ಹೇಳ್ಬೇಕಾಗಿತ್ತು, ಮರ್ತೇ ಬಿಟ್ಟಿದೆ ರೀ. ಪ್ರಿಯಾಂಕಾ ಖರ್ಗೆ ಅವರೇ ರೀ, ಕಾಕ್ರೋಚ್ ಜನತಾ ಪಾರ್ಟಿ ರಿಜಿಸ್ಟ್ರೇಷನ್ ಆಗಿಲ್ಲ ರೀ, ಸ್ಟ್ರೈಕ್ ಮಾಡ್ತಾಯಿದ್ದಾರೆ ದಿಲ್ಲಿನಲ್ಲಿ. ನೀವು ಅವ್ರನ್ನ ಒಂದು ಸತಿ ಕೇಳೋದಲ್ವಾ, ಯಾಕಪ್ಪ ರಿಜಿಸ್ಟ್ರೇಷನ್ ಹಾಕ್ಕೊಂಡಿಲ್ಲ ಹಂಗಂತ? ಇಲ್ಲ ಅಂದರೆ ನಾನು ನಿನಗೆ ಏನಾದ್ರು ಕೇಸ್ ಹಾಕ್ತೀನಿ ಹಿಂಗಂತ ಹೇಳೋದು ತಾನೆ. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಲ್ರಿ.
ಹಾಂ, ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಮಂತ್ರಿ ಆದರೆ ಇವಾಗ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪಾರ್ಟಿಯವರೇ, ಕಾಂಗ್ರೆಸ್ನವರೇ. ನಿಮ್ಮ ರಾಹುಲ್ ಗಾಂಧಿ ಇದ್ದಾರಲ್ಲ, ಬಿದ್ದು ಒಳ್ಳಾಡಿದ್ದಾರೆ ದಿಲ್ಲಿನಲ್ಲಿ. ಯಾವುದು ಪ್ರಧಾನಿ ಮನೆ ಬಾಗಿಲಲ್ಲಿ ಅಡ್ಡು ಬಿದ್ದವ್ರೆ. ಪ್ರಧಾನಿಗೆ ಅಡ್ಡು ಬಿದ್ದುಕೊಂಡು ಒದ್ದಾಡಿಕೊಂಡು ಉಳ್ಳಾಡಿಕೊಂಡು ಪೊಲೀಸ್ನವ್ರು ಅವನ್ನ ಕೈ ಕಾಲು ಕಟ್ಟಿ ಎತ್ತಾಕೊಂಡು ಹೋದರು. ಅರೆಸ್ಟ್ ಮಾಡಿಲ್ಲ ಅಷ್ಟೇ, ಗೆದ್ರಿ. ಏನು ಮಾಡಿದ್ದಾರೆ, ವಶಕ್ಕೆ ಪಡೆದು ಅಲ್ಲಿನೋ ಅಡ್ರೆಸ್ ತಗೊಂಡು ಬಿಟ್ಟು ಕಳಿಸಿದ್ದಾರೆ. ನಿಮ್ಮ ಡಿ ಕೆ ಶಿವಕುಮಾರ್ಗೂ ಅಷ್ಟೇ, ಎಲ್ಲರಿಗೂ ಸರಿಯಾಗಿ ಪಾಠ ಆಗಿತ್ತು ಗೊತ್ತಾ. ಆ ಕಾಕ್ರೋಚ್ ಪಾರ್ಟಿಗೆ ಕೇಳಿದ್ರೆ ತಾನೇ ನೀವು, ಯಾಕಯ್ಯ ನೀವು ರಿಜಿಸ್ಟ್ರೇಷನ್ ಹಾಕಿಲ್ಲ ಹಂಗಂತ. ಕಾಕ್ರೋಚ್ ಪಾರ್ಟಿನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಅವ್ನು ದೇಶದಲ್ಲೇ ಇರೋಂಗಿಲ್ಲ ಹಂಗೆ ಹೇಳ್ತಾ ಇದ್ರಲ್ಲಪ್ಪ. ಇವಾಗ ಏನು ಹೇಳ್ತೀರಾ? ಕಾಕ್ರೋಚ್ ಮಿಸ್ಟರ್ ಏನು ಪ್ರಿಯಾಂಕಾ ಖರ್ಗೆ, ಗೌರವಾನ್ವಿತ ಯಾರೋ ಅವರು ಗೃಹ ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳೇ, ಕೇಳಿಸ್ಕೊಳ್ಳಿ ಸ್ವಾಮಿ. ಅಲ್ಲ ಪತ್ರಕರ್ತರೆ, ಒಂಚೂರು ಕೇಳ್ರಿ ಅವ್ರಿಗೆ. ಅದನ್ನೆಲ್ಲ ಕೇಳಬೇಡಿ ನೀವು, ಬೇಡದಿರೋ ವಿಷಯ ಎಲ್ಲ ಕೇಳಿ ಪಾಪ ಅವ್ರಿಗೆ ಹೋಗಿ. ಯಾಕೆ ಸರ್ ಹಿಂಗೆ ಅಂತ. ಹಾಂ, ಹಿಂಗೆಲ್ಲ ಆಲೋಚನೆ ಮಾಡ್ತಾ ಇರೋಂಥ ಜನಗಳ ಮಧ್ಯೆ ನೀವು ಹೆಂಗ್ರಿ ಪ್ರಿಯಾಂಕಾ ಖರ್ಗೆ ಅವರೇ RSSನ ಇದನ್ನು ಕೇಳಿದ್ರಿ? ಹಾಂ, ಹೇಳಿ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಇವತ್ತು ಅವರು BJP ಅವರು ಬನ್ನಿ ಚರ್ಚೆಗೆ ಹೆಂಗಂತಂದರೆ ಚರ್ಚೆಗೆ ಹೋಗಲ್ವಂತೆ. ಯಾರು? ನಮ್ಮ ರಾಹುಲ್ ಗಾಂಧಿ ಅವರು. ಚರ್ಚೆ ಇರಲಿ, ನಾನು ಇನ್ನೂ ರೋಡಲ್ಲೇ ಇನ್ನೂ ಗಲಾಟೆ ಮಾಡೋದಿದೆ, ನಾನು ಗಲಾಟೆ ಮಾಡ್ಕೊಂಡು ಬರ್ತೀನಿ ನಮ್ಮ ಮಟ್ಟಕ್ಕೆ ಕೂಗಾಡ್ಕೊಂಡು ತಳ್ಳಾಡ್ಕೊಂಡು ಇಲ್ಲೇ ರೋಡಲ್ಲೇ ಇದ್ದಾರೆ. ಇನ್ನೂ ಲೋಕಸಭೆಗೆ ಹೋಗಿಲ್ಲ. ಲೋಕಸಭೆಯಲ್ಲಿ ಹೋಗಿ ಚರ್ಚೆ ಮಾಡಿದ್ರೆ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ರಾಹುಲ್ ಗಾಂಧಿಯವರು ಲೋಕಸಭೆಯ ಒಳಗಡೆ ಹೋಗಿಲ್ಲ. 2 ದಿನ ಆಗಿ ನಿನ್ನೆ ಒಂದು ದಿವಸ ಅರ್ಜೆಂಟ್ ಇದನ್ನೀಗ ಸೆಕ್ಷನ್ನಿಗೆ ಮುಂದೂಡಿದ್ರು. ಇವತ್ತು ಓಪನ್ ಆಗಿದೆ, ಇನ್ನೂ ಹೋಗಿಲ್ಲ. ಇನ್ನೂ ಅಲ್ಲಿಂದ ಸರಿಯಾದ ಯಾವುದೇ ಆದ ಸುದ್ದಿಗಳು ಬಂದಿಲ್ಲ. ಏನು ಮಾಡಬೇಕು ಈಗ ರಾಹುಲ್ ಗಾಂಧಿಯವರೇ? ಏನು ಮಾಡಬೇಕು ಈಗ BJP ಅವರಲ್ಲ, ಇವರು ಯಾರೋ ಧರ್ಮೇಂದ್ರ ಪ್ರಧಾನ್ ಏನು ಮಾಡಬೇಕು? ಅವ್ರು ರಾಜೀನಾಮೆ ಕೊಟ್ಟರೆ ಎಲ್ಲ ಸರಿಯಾಗ್ಬಿಡುತ್ತಲ್ವಾ? ಅವ್ರು ಇದನ್ನು ಮಾಡಿದ್ರಲ್ರಿ, ಎಕ್ಸಾಮಿನೇಷನ್ ನಡೆಸಿ ಸಕ್ಸಸ್ಫುಲ್ಲಾಗಿ ಮಾಡಿದ್ರಲ್ಲ, ಅದಕ್ಕೇನು ಇಲ್ವ ಅಪ್ರಿಷಿಯೇಟು? ಅದನ್ನು ಒಳ್ಳೇದು ಮಾಡಿದಾಗ ಯಾರು ಏನು ಹೇಳಬೇಡಿ. ಹಾಂ, ಏನಾದ್ರು ಕೆಟ್ಟದ್ದಾಗೋಯ್ತು ಅಂತಂದರೆ ಅದು ಕೆಟ್ಟದ್ದಾಗೋಯ್ತು ಅಂತ ಒಂದು 100 ಸತಿ ಹೇಳಿ. ಬರೀ ಹಿಂಗೆ ದಿನ ತುಂಬಿಸಿ, ಹಿಂಗೆ ಜಗಳ ಕಾಯಿರಿ, ಹಿಂಗೆ ನಿಮಗೆ ಎಲ್ಲ ಪ್ರತಿ ಉತ್ತರಗಳು ಸಿಗ್ತಾ ಇರ್ತವೆ. ಸಮಾಜಕ್ಕೆ ನೀವೇನು 100 ಕೋಟಿ ಖರ್ಚು ಮಾಡಿ ಅವರು ಸೆಕ್ಷನ್ನಿಗೆ ನಡೆಸಿದ್ರೆ 100 ಕೋಟಿ ರೂಪಾಯಿನೀಗ ವ್ಯರ್ಥ ಮಾಡ್ತಾಯಿದ್ದೀರಲ್ರಿ ಕಾಂಗ್ರೆಸ್ನವರು ವ್ಯರ್ಥ ಮಾಡೋಕ್ಕೆ ಇರೋದಾ? ಹಾಂ, ಈಗಲ್ಲ, ನಾನು ತುಂಬ ಸಮಯದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಆಡಳಿತ ಪಕ್ಷದಲ್ಲಿದ್ದಾಗಲೂ ಅಷ್ಟೇ, ಸೆಕ್ಷನ್ ಕರೆದ್ಬಿಡೋದು, ನೀವು ಇನ್ಯಾವುದೋ ಟೂರ್ಗೆ ಹೋಗೋದು. ಈಗ ಟೂರು ಇಲ್ಲ, ಏನೂ ಇಲ್ಲ. ಆದರೂ ಇದರಲ್ಲೇ ದಿಲ್ಲಿನಲ್ಲೇ ಇದ್ರೂ ನೀವು ಹೋಗಬೇಡಿ ಸೆಕ್ಷನ್ ಒಳಗಡೆ ಹೋದ್ರೆ ತಾನೆ ಅದೆಲ್ಲ ಮಾತುಕತೆ ಆಗುತ್ತೆ, ಅದೆಲ್ಲ ಚರ್ಚೆ ಆಗುತ್ತೆ, ವಿಷಯಗಳೆಲ್ಲ ಮುಂದರಿತವೆ. ಅದು ಬೇಕಾದ್ದು ಬೇಡದೇ ಇರ್ತಕ್ಕಂಥದ್ದು ಎಲ್ಲ ವಿಷಯ ಸಿಗ್ತವೆ. ಅಲ್ಲ ಡಿ ಕೆ ಶಿವಕುಮಾರ್ ಅವರೇ, ನೀವಾದರೂ ಹೇಳ್ಬೇಕಲ್ವ ಪ್ರಿಯಾಂಕಾ ಖರ್ಗೆಗೆ, ಏನಪ್ಪ ಅದು ರಿಜಿಸ್ಟ್ರೇಷನ್ನೇ ಆಗಿಲ್ಲ, ನೀನು ಯಾಕೆ ಇದನ್ನು ಕೇಳಲಿಲ್ಲ ಹಂಗಂತ ಕೇಳತ್ತಾನೆ. ಅಲ್ಲ, ನಿಮ್ಮದೇ ಅಳಿಸ್ಕೊಂಡಿದೆಯಲ್ಲ. ಬಿಡ್ದಿದ್ದು ಏನು ಮಾಡಿದ್ರಿ? ಬಿಡ್ದಿ ರೈತರಿಗೆಲ್ಲ ಏನು ಕೊಟ್ಬಿಟ್ರಿ? ಏನು ಅವರಷ್ಟಕ್ಕೆ ಅವರು ಸ್ಟ್ರೈಕ್ ಮಾಡ್ತಾ ಇರಲಿ, ನಮ್ಮಷ್ಟಕ್ಕೆ ನಾವು ಇಲ್ಲಿ ಮೀಟಿಂಗ್ ಹೊಡ್ಕೊಂಡು ಸುತ್ತಾಡ್ಕೊಂಡಿರೋಣ ಅಂತನಾ? ಯಾವ್ದಾದ್ರು ಒಂದು ಉತ್ತರ ಕೊಡಬೇಕಲ್ಲ ಅವ್ರಿಗೂ. ಈಗ ದಿಲ್ಲಿಗೆ ಮಾತ್ರ ಕೇಳ್ತಾ ಇದ್ದೀರಾ ನೀವು, ನಮಗೆ ಇದನ್ನೀಗ ಉತ್ತರ ಕೊಡಿ, ಇಲ್ಲ ಹಂಗಂದರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕುಣಿದಾಡ್ತಾ ಇದ್ದೀರಾ. ತಕತೈ ಅಂತ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ರಾಹುಲ್ ಗಾಂಧಿನಿಗೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಪಾಪ ನೀವು ಮಂತ್ರಿಮಂಡಲನಿಗೆ ರಚನೆ ಕೇಳೋಕ್ಕೆ ಅಂತ ಹೋದರೆ ನಿಮಗೆ ಉತ್ತರನೇ ಇಲ್ಲದಿದ್ದಂಗೆ ಆಗೋಯ್ತು. ಯಾಕೆ ಹೇಳಿ? ಅವ್ರನ್ನೇ ಅರೆಸ್ಟ್ ಮಾಡಿಬಿಟ್ರಲ್ವ. ಅವ್ರನ್ನೇ ಏನು ಮಾಡಿದ್ರು, ಅರೆಸ್ಟ್ ಮಾಡಿದ ತಕ್ಷಣ ನಿಮಗೆ ಕೋಪ ಬಂದ್ಬಿಟ್ಟಿದೆ. ಆ ಕೋಪನಿಗೆ ಯಾವ ರೀತಿ ಸಹಿಸ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ. ಅರ್ಥ ಆಯ್ತಾ? ಮಂತ್ರಿಮಂಡಲ ರಚನೆ ಮಾಡಬೇಕು, ರಚನೆ ಮಾಡಿ ಅದರಲ್ಲಿ ಏನಾದ್ರು ಇದನ್ನು ತಗೋಬೇಕು ರಿಸಲ್ಟು, ಹಂಗಂತಂದಾಗಲೇ ಹಿಂಗಾಗಬೇಕಾ? ಹಾಂ, ಇನ್ನೆಷ್ಟು ದಿನ ಮುಂದೆ ಹೋಗುತ್ತಾ ಗೊತ್ತಿಲ್ಲ. ಇದು ಮಂತ್ರಿಮಂಡಲ
ಕರ್ನಾಟಕದ ಮಂತ್ರಿಮಂಡಲ ಮುಂದೆ ಹೋಗ್ತಾನೆ ಇರ್ತದೆ. ಯಾಕೆ ಹೇಳಿ? ಇದು ಆಷಾಢ ಮಾಸ. ಒಂದು ವೇಳೆ ಈ ಮಾಸನೇ ತುಂಬಿಸ್ಬೋದು ಯಾರು, ನಿಮ್ಮ ರಾಹುಲ್ ಗಾಂಧಿಯವರು. ಯಾಕೆ ಹೇಳಿ? ಅವ್ರಿಗೆ ಇಷ್ಟ ಇಲ್ಲ. ನಿಮ್ಮ ಕರ್ನಾಟಕ ಅಂದ್ರೆ ಬಿ ಜೆ ಪಿಯವ್ರಿಗೂ ಇಷ್ಟ ಇಲ್ಲ, ಕರ್ನಾಟಕಕ್ಕೂ ಇವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಇಷ್ಟ ಇಲ್ಲ. ಆಯ್ತದೆ ಬಿಡ್ರಿ, ಮಾಡೋಣ ಬಿಡ್ರಿ ಹಿಂಗಂತ ಹೇಳ್ಕೊಂಡು ಅದಕ್ಕೇ 2 ವರ್ಷ ನಿನ್ನ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡದೆ ಹಂಗೆ ಕೂತ್ಕೊಂಡಿದ್ರು. ಈಗ ಮುಖ್ಯಮಂತ್ರಿ ಮಾಡಿದ್ರು, ಮಂತ್ರಿಮಂಡಲ ರಚನೆ ಮಾಡ್ತಾ ಇಲ್ಲ. ಏನಾಗಬೇಕು? ರಾಜ್ಯಕ್ಕೆ ಅನುಕೂಲ ಆಗಬೇಕಾ ಬೇಡವಾ? ಯಾರಿಗಾದ್ರೂ ಅದ್ರ ಮೇಲೆ ಕಾಳಜಿ ಇಲ್ವಾ? ಜಲ್ದಿ ಮಂತ್ರಿಮಂಡಲ ರಚನೆ ಮಾಡಿ, ನಾವು ಸರ್ಕಾರ ರಚನೆ ಮಾಡಿ, ನಾವು ಬೇಕಾಗಿದ್ದನೀಗ ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಡೋಣ ಹಂಗಂತ ನೀವೊಂಚೂರು ಮುತುರ್ಜಿ ವಹಿಸ್ಬೇಕಲ್ವ? ನೀವು ಆ ಗಲಾಟೆ ಟೈಮಲ್ಲೇ ಮಧ್ಯೆ ಹೋದರೆ ಅವ್ರು ಹೆಂಗೆ ಪಾಪ ಮಾಡಿಕೊಡ್ತಾರೆ ಹೇಳಿ? ಅರ್ಥ ಆಯ್ತಾ? ಇಷ್ಟು ಹೇಳಿ ಇಲ್ಲಿಗೆ ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಶೇರ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿ ಹಿಂಗಂತ ಕೇಳ್ತಾ ಇಷ್ಟು ಹೇಳಿ ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.